Good afternoon, my dear students. ನಾವು ಹಿಂದಿನ ಕ್ಲಾಸ್ ಒಳಗ ಒಂದು ನೋಟ್ ಅಂತ ಬರ್ಸಿದ್ದೆ ನಾನು. ಆ ನೋಟ್ ಒಳಗ ಹೆಂಗಿದ್ವು, ರಿಫ್ಲೆಕ್ಸಿವ್ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾವು, ಸಿಮೆಟ್ರಿಕ್ ಕಂಡೀಷನ್ ಯಾವ ಸ್ಯಾಟಿಸ್ಫೈ ಆಗ್ತಾವು, ಮತ್ತು ಟ್ರಾನ್ಸಿಟಿವ್ ಕಂಡೀಷನ್ ಯಾವ ಸ್ಯಾಟಿಸ್ಫೈ ಆಗ್ತಾವು ಅಂತ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೆ. ಅವೆಲ್ಲ ಏನಿರ್ತಾವು, ಜನರಲ್ ಆಗಿ ಕೊಟ್ಟಂತ ಎಕ್ಸಾಂಪಲ್ ಅವು ಇಂಪಾರ್ಟೆಂಟ್ ಅದವು. ನಿಮಗೆ ಎಕ್ಸಾಮಿನೇಷನ್ ಒಳಗ ಅವನ್ನ ಕೇಳೋ ಚಾನ್ಸಸ್ ಭಾಳ ಐತಿ. ಅದಕ್ಕೆ ಕರೆಕ್ಟಾಗಿ ನೋಡ್ರಿ. ನಾನು ಇನ್ನೊಮ್ಮೆ ರಿಕಾಲ್ ಮಾಡ್ತೀನಿ. ಅಲ್ಲೇ ಫಸ್ಟಿಗೆ ಏನಿತ್ತು, ಆರ್ ಬಿ ದ ರಿಲೇಷನ್ ಆನ್ ಅ ಸೆಟ್ ಎ ಈಸ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಇರಬೇಕು ಅಂದ್ರೆ ಕಂಡೀಷನ್ ಏನಿರ್ಬೇಕು ನಮಗೆ ಅದು ಗೊತ್ತಿರ್ಬೇಕು. ಫಸ್ಟಿಗೆ ಕಂಡೀಷನ್ ಏನು, ಎ ಸೇಮ್ ನಂಬರ್ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಸೆಟ್ ಎ ಇರಬೇಕು. ಈ ಕಂಡೀಷನ್ ಇದ್ರೆ ಮಾತ್ರ ಅದಕ್ಕೆ ಏನಂತ ಕರಿತೀವಿ ನಾವು, ರಿಫ್ಲೆಕ್ಸಿವ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡುವಂಥವು ಜನರಲ್ ಆಗಿ ಯಾವ್ಯಾವ ಬರ್ದಿದ್ವಿ, ಪ್ಯಾರಲಲ್ ಲೈನ್ಸ್ ಬಿಕಾಸ್ ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಸೆಕೆಂಡ್ ಒನ್ ಯಾವ್ದು ಬರ್ದಿದ್ವಿ, ಈಕ್ವಾಲಿಟಿ, ಎ ಇಸ್ ಈಕ್ವಲ್ ಟು ಎ ಇರ್ತೈತಿ ಆಬ್ವಿಯಸ್ಲಿ. ಥರ್ಡ್ ಒನ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್, ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಡಿವಿಷನ್, ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂತ ಇತ್ತು. ನೆಕ್ಸ್ಟ್ ದ ಡಿಫರೆನ್ಸ್ ಆಫ್ ಟೂ ಇಂಟಿಜರ್ಸ್ ಎ ಮೈನಸ್ ಎ. ಅಲ್ಲಿ ನೋಡ್ರಿ, ಎ ಮೈನಸ್ ಎ ಇಸ್ ಈಕ್ವಲ್ ಟು ಏನ್ ಬರುತ್ತಾ, ಝೀರೋ. ಝೀರೋ ಈಸ್ ಆನ್ ಇಂಟಿಜರ್. ನೆನಪಿರ್ಲಿ, ಇವೆಲ್ಲ ಏನು, ರಿಫ್ಲೆಕ್ಸಿವ್ ಕಂಡೀಷನ್ಸ್. ಸಿಮೆಟ್ರಿಕ್ ಒಳಗ ಪ್ಯಾರಲಲ್ ಲೈನ್ಸ್ ಅದು ಸಿಮೆಟ್ರಿಕ್ ಆಗುತ್ತೆ ಅಂತ ಹೇಳಿದ್ವಿ ಬಿಕಾಸ್ ಒನ್ ಆಫ್ ದೆಮ್ L1 ಈಸ್ ಪ್ಯಾರಲಲ್ ಟು L2 ಇತ್ತಂದ್ರ ಆಬ್ವಿಯಸ್ಲಿ ಏನಿರ್ತೈತಿ, L2 ಈಸ್ ಪ್ಯಾರಲಲ್ ಟು L1. ಅವನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೀನಿ ಹಿಂದಿನ ಕ್ಲಾಸ್ ಒಳಗ, ಆದ್ರೂ ಒಮ್ಮೆ ರೀಕಾಲ್ ಮಾಡತ್ತೀನಿ ಅಷ್ಟೇ. ನೆಕ್ಸ್ಟ್ ಈಕ್ವಾಲಿಟಿ, ಎ ಇಸ್ ಈಕ್ವಲ್ ಟು ಬಿ ಇತ್ತಂದ್ರ ಬಿ ಇಸ್ ಈಕ್ವಲ್ ಟು ಎ ಇರುತ್ತೆ. ನೆಕ್ಸ್ಟ್ ಕಾಂಗ್ರುಯೆಂಟ್ ಆಫ್ ಅ ಟ್ರಯಾಂಗಲ್. ಇಲ್ಲೇನು ಎಕ್ಸ್ಟ್ರಾ ಬಂದಿದ್ದು ಯಾವುದು ಅಂದ್ರ ಪರ್ಪೆಂಡಿಕ್ಯುಲರ್ ಆಫ್ ಅ ಲೈನ್ಸ್. ಪರ್ಪೆಂಡಿಕ್ಯುಲರ್ ಆಫ್ ಅ ಲೈನ್ಸ್ ಯಾವಾಗಲೂ ಸಿಮೆಟ್ರಿಕ್ ಕಂಡೀಷನ್ ಅಷ್ಟ ಸ್ಯಾಟಿಸ್ಫೈ ಮಾಡ್ತೈತಿ, ರಿಫ್ಲೆಕ್ಸಿವ್ ಆಗಂಗಿಲ್ಲ ಅದು. ಅದಕ್ಕೆ ಡೈಗ್ರಾಮ್ ಹಾಕಿ ತೋರಿಸಿದ್ದೆ ನಾನು. ಲೈಕ್ L1 L2, L1 is perpendicular to L2, L2 is perpendicular to L1. These are the example of symmetric. Next second, third one transitive ಒಳಗೆ ಯಾವ ಕೊಟ್ಟಿದ್ವಿ, ಪ್ಯಾರಲಲ್ ಲೈನ್ಸ್, ಈಕ್ವಾಲಿಟಿ, ಕಾಂಗ್ರುಯೆಂಟ್ಸ್ ಮೂರು ಕೊಟ್ಟಿದ್ವಿ. ನೆಕ್ಸ್ಟ್ ಲೆಸ್ ದ್ಯಾನ್ ಕೊಟ್ಟಿದ್ವಿ, ಲೆಸ್ ದ್ಯಾನ್ ಕಂಡೀಷನ್, ಎ ಈಸ್ ಲೆಸ್ ದ್ಯಾನ್ ಬಿ ಅಂಡ್ ಬಿ ಈಸ್ ಲೆಸ್ ದ್ಯಾನ್ ಸಿ. ಆಬ್ವಿಯಸ್ಲಿ ಏನಾಗಿರ್ತೈತಿ, ಎ ಈಸ್ ಲೆಸ್ ದ್ಯಾನ್ ಸಿ ಬರ್ತೈತಿ. ನೆನ್ಪದವ ಇವೆಲ್ಲ, ನೆನ್ಪಿಟ್ಕೊಡ್ರಿ, ನೆನಪು ಹಾರ್ಬೇಡ್ರಿ. ಅದ್ರ ಮೇಲೆ ಎಕ್ಸಾಂಪಲ್ ಹೆಂಗೆ ಕೇಳ್ತಾರ ಅಂತಂದ್ರ, ನಾನಿವತ್ತು ಒಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡ್ರಿ, ನಾನೊಂದೆರಡು ಸಾಲ್ವ್ ಮಾಡ್ತೀನಿ. ಓಕೆ, ಫಸ್ಟ್ ಕ್ವಶನ್, ಗಿವ್ an example of a relation. Give an example of a relation is symmetric neither reflexive nor transitive. ಕ್ವಶನ್ ಕ್ಲಿಯರ್ ಆಗಿ ನೋಡ್ರಿ. ಫಸ್ಟಿಗೆ ಇಂಪಾರ್ಟೆಂಟ್, ಈ ಟೈಪ್ ಎಕ್ಸಾಂಪಲ್ಸ್ನ ನಿಮಗೆ ಕ್ವಶನ್ ಪೇಪರ್ ಒಳಗ ಕೇಳ್ತಾರೆ. ಎಕ್ಸಾಂಪಲ್ ನೋಡ್ರಿ ಏನೈತಿ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಅ ರಿಲೇಷನ್. ಆ ರಿಲೇಷನ್ ಹೆಂಗ ಇರ್ಬೇಕ್ರಿ, ಸಿಮೆಟ್ರಿಕ್ ಆಗಿರ್ಬೇಕು, ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಆಗಿರ್ಬೇಕು. ಆ ರಿಲೇಷನ್ ಓನ್ಲಿ ಸ್ಯಾಟಿಸ್ಫೈ ದ symmetric condition.
ಇದಕ್ಕೆ ನೀವು ಸೆಟ್ ತಗೊಂಡಾದ್ರೂ ಎಕ್ಸಾಂಪಲ್ ಕೊಡ್ಬೋದು ಅಥವಾ ಡೈರೆಕ್ಟ್ ಆಗಿ ನೋಟ್ ಇತ್ತಲ್ಲ ನೋಟಿನ ಪ್ರಕಾರ ಆದ್ರೂ ಹೇಳ್ಬೋದು. ಈಗ ಆಲ್ರೆಡಿ ಗೊತ್ತಿತ್ತು ನಮಗೆ ನೋಟಿನ ಪ್ರಕಾರ ಅಂತಂದ್ರ ಪರ್ಪೆಂಡಿಕ್ಯುಲರ್ ಆಫ್ ಅ ಲೈನ್ which is satisfy the symmetric condition only, which is satisfy the symmetric condition only. It is not reflexive, not transitive. Clear? ಅದನ್ನಾರ ಎಕ್ಸಾಂಪಲ್ ಕೊಡ್ಬೋದು. ದಟ್ ಈಸ್ ನೋಡ್ರಿ ಸಿಮೆಟ್ರಿಕ್ ಕಂಡೀಷನ್ ಅಷ್ಟ ಸ್ಯಾಟಿಸ್ಫೈ ಮಾಡುವಂಥದ್ದು ಯಾವುದು ಅಂದ್ರ ಆರ್ ಇಸ್ ಈಕ್ವಲ್ ಟು L1 L2 such that L1 is perpendicular L1 is perpendicular to L2. L1 is perpendicular to L2. ಈ ಕಂಡೀಷನ್ ನಾವೇನಂತ ಕರಿತೀವಿ ಸಿಮೆಟ್ರಿಕ್ ಅಂತ ಕರಿತೀವಿ. ಈ ರಿಲೇಷನ್ ಓನ್ಲಿ ಸ್ಯಾಟಿಸ್ಫೈ ದ ಸಿಮೆಟ್ರಿಕ್ ಕಂಡೀಷನ್. ಅಥವಾ ನೀವು ಒಂದು ಸೆಟ್ ತಗೊಂಡು ಎಕ್ಸಾಂಪಲ್ ಕೊಡ್ಬೋದು. ಸೆಟ್ ಹೆಂಗ್ ಕನ್ಸಿಡರ್ ಮಾಡ್ತೀರಿ 1 2 3 ಇದು ಸೆಟ್. ನೆಕ್ಸ್ಟ್ ನಮಗ ಕೊಟ್ಟಂತ ಕಂಡೀಷನ್ ಏನಿರಬೇಕು ರಿಲೇಷನ್ ಈಸ್ ಓನ್ಲಿ ಸ್ಯಾಟಿಸ್ಫೈ ದ ಸಿಮೆಟ್ರಿಕ್ ಕಂಡೀಷನ್. ಆ ರೀತಿ ಆಗುವಂತ ಎಕ್ಸಾಂಪಲ್ ಕೊಡ್ಬೋದಲ್ಲ 1 2 2 1 ಹೌದ್ರಿ ಇದು 1 2 2 1 ಎ ಬಿ ಬಿ ಎ ವಿಚ್ ಈಸ್ ಸ್ಯಾಟಿಸ್ಫೈ ದ ಸಿಮೆಟ್ರಿಕ್ ಓನ್ಲಿ. ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ನಮ್ಗೇನಿರ್ಬೇಕು 1 1 ಇರ್ಬೇಕು, ಇಲ್ಲ 2 2 ಇರ್ಬೇಕು, ಅದು ಇಲ್ಲ 3 3 ಅವು ಇಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗ್ಬೇಕಂದ್ರ ಎ ಬಿ ಬಿ ಸಿ, ನೆಕ್ಸ್ಟ್ ಏನ್ ಬರ್ಬೇಕು ಎ ಸಿ. ಇಲ್ಲೇ ನೋಡ್ರಿ ಎರಡು ಎಲಿಮೆಂಟ್ ಅದಾವು ಎ ಬಿ 1 2 ಬಿ ಸಿ 2 1. ನೆಕ್ಸ್ಟ್ ಅಗೇನ್ ಏನ್ ಬರ್ಬೇಕು ನಮ್ಗೆ 1 1 ಬರ್ಬೇಕು, ಐತೆ ಅದ್ರೊಳಗ ಇಲ್ಲ. ಸೊ ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಸಿಮೆಟ್ರಿಕ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಇಲ್ಲಿ ಯಾವುದೇ ಸೆಟ್ಟು ಅವರು ಕೊಟ್ಟಿರಂಗಿಲ್ಲ, ನಾವ ಕನ್ಸಿಡರ್ ಮಾಡ್ಬೇಕು. 1 ಮಾರ್ಕ್ಸ್ ಕ್ವಶನ್ ಒಳಗ ಡೈರೆಕ್ಟ್ ಇದನ್ನ ಬರೆದ್ರ ಸಾಕು, ಕಂಪ್ಲೀಟ್ ಆಗಿ ಮಾರ್ಕ್ಸ್ ಕೊಡ್ತಾರ ಅವ್ರು. ಕ್ಲಿಯರ್ ಆಗುತ್ತಾ? ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೊಂತೀನಿ. See the next question. Question ಏನು ಕೊಟ್ಟಾರ ನೋಡ್ರಿ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಅ ರಿಲೇಷನ್. ರಿಲೇಷನ್ ಹೆಂಗಿರ್ಬೇಕಂತ ಹೇಳ್ಯಾರ ಅವರು ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ಆ ಕೊಟ್ಟಂತ ರಿಲೇಷನ್ ಟ್ರಾನ್ಸಿಟಿವ್ ಆಗ್ಬೇಕು, ಆದ್ರ ರಿಫ್ಲೆಕ್ಸಿವ್ ಆಗ್ಬಾರ್ದು, ಸಿಮೆಟ್ರಿಕ್ ಆಗ್ಬಾರ್ದು. ಹೇಳ್ಬೋದಲ್ಲ ಎಕ್ಸಾಂಪಲ್ ಯಾವ್ದು ಬರುತ್ತಾ ಅಂತ ಗೆಸ್ ಮಾಡ್ರಿ, ವಿಚಾರ ಮಾಡ್ರಿ, ನೋಡ್ರಿ ಅದನ್ನ. ನೋಟ್ ಒಳಗ ಟ್ರಾನ್ಸಿಟಿವ್ ಅಷ್ಟ ಸ್ಯಾಟಿಸ್ಫೈ ಆಗ್ಬೇಕು, ರಿಫ್ಲೆಕ್ಸಿವ್ನು ಆಗಿರ್ಬಾರ್ದು, ಸಿಮೆಟ್ರಿಕ್ನು ಆಗಿರ್ಬಾರ್ದು. ಲೆಸ್ ದೆನ್ ಕಂಡೀಷನ್ ನೋಡ್ರಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಲೆಸ್ ದೆನ್ ಕಂಡೀಷನ್. ದಟ್ ಈಸ್ ಎ does not less than a, so not reflexive. A is equal to a irtade, a is not less than a, not reflexive. Correct? Next symmetric, a is less than b but b is not less than a. A is less than b irtade but ಕಂಡೀಷನ್ ಏನಿರ್ತೈತಿ ಬಿ ಈಸ್ ನಾಟ್ ಲೆಸ್ ದೆನ್ ಎ ಇರ್ತೈತಿ. ಸೊ ವಿಚ್ ಈಸ್ ನಾಟ್ ಸಿಮೆಟ್ರಿಕ್. ಥರ್ಡ್ ಒನ್ ನೋಡ್ರಿ, ಎ ಈಸ್ ಲೆಸ್ ದೆನ್ ಬಿ ಅಂಡ್ ಬಿ ಈಸ್ ಲೆಸ್ ದೆನ್ ಸಿ. ಎ ಅನ್ನೋ ನಂಬರು ಲೆಸ್ ದೆನ್ ಬಿ ಐತಿ ಅಂಡ್ ಬಿ ಅನ್ನೋ ನಂಬರ್ ಏನೈತಿ ಲೆಸ್ ದೆನ್ ಸಿ ಐತಿ. ಆಬ್ವಿಯಸ್ಲಿ ಏನಾಗ್ತೈತಿ ನಮ್ಗೆ ಎ ಈಸ್ ಲೆಸ್ ದೆನ್ ಸಿ ಬರುತ್ತೆ. ಇಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ಒಂದು ಲೈನ್ ಒಳಗ ಹೆಂಗ್ ಬರಿಬಹುದು, ಆರ್ ಇಸ್ ಈಕ್ವಲ್ ಟು ಎ ಬಿ ಸಚ್ ದ್ಯಾಟ್ ಎ ಲೆಸ್ ದ್ಯಾನ್ ಬಿ, ಎ ಲೆಸ್ ದ್ಯಾನ್ ಬಿ ವಿಚ್ ಸ್ಯಾಟಿಸ್ಫೈ ಓನ್ಲಿ ಅ ಟ್ರಾನ್ಸಿಟಿವ್
ಕಂಡೀಷನ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ, ಗಿವ್ ಆನ್ ಎಕ್ಸಾಂಪಲ್ ವಿಚ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್. ಕೊಟ್ಟಂತ ಎಕ್ಸಾಂಪಲ್ ಏನಾಗಿರ್ಬೇಕು ನಮ್ಗೆ, ರಿಫ್ಲೆಕ್ಸಿವ್ ಆಗ್ಬೇಕು, ಟ್ರಾನ್ಸಿಟಿವ್ ನ ಆಗ್ಬೇಕು, ಬಟ್ ನಾಟ್ ಸಿಮೆಟ್ರಿಕ್. ಬಟ್ ನಾಟ್ ಸಿಮೆಟ್ರಿಕ್. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದಾ, ಡಿವಿಷನ್ ಬರುತ್ತಾ ಅಂಡ್ ಲೆಸ್ ದನ್ ಆರ್ ಈಕ್ವಲ್ ಟು ಬರುತ್ತೆ. ನೋಡ್ರಿ ಚೆಕ್ ಮಾಡ್ರಿ. ರಿಫ್ಲೆಕ್ಸಿವ್ ಎ ಬಿ ಆರ್ ಇಸ್ ಈಕ್ವಲ್ ಟು ರಿಲೇಷನ್ ಹೆಂಗೆ, ಎ ಬಿ ಸಚ್ ದ್ಯಾಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ವಿಚ್ ಈಸ್ ಸ್ಯಾಟಿಸ್ಫೈ ದ ರಿಫ್ಲೆಕ್ಸಿವ್. ನೀನು ಸಾಲ್ವ್ ಮಾಡೈತಿ ಎಕ್ಸಾಂಪಲ್, ಐ ಮೀನ್ ಲಾಸ್ಟ್ ಕ್ಲಾಸ್ ಒಳಗೆ. ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಲಾಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡೈತಿ, ವಿಚ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಕ್ಲಿಯರ್? ಇದೇ ರೀತಿ ಎ divides b, b is divisible by a divides b which is reflexive because a divides a itself, and it is transitive because a divides b and b divides c. Obviously a divides c, but it is not symmetric because a divides b but b does not divide a. b does not divide a, which is an example of reflexive and transitive but not symmetric. See the next examples. ಇವನ್ನ ಎರಡೂನು ನೀವು ಸಾಲ್ವ್ ಮಾಡಿ, ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ಮನ್ಯಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ, ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಹೇಳ್ರಿ, ವಾಪಸ್ಸು ಹೇಳ್ತೀನಿ ನಾನು. ಓಕೆ, ಎಕ್ಸಾಂಪಲ್ ಯಾವ್ದು ಕೊಡಬೇಕು ಫಸ್ಟಿಗೆ ಚೆಕ್ ಮಾಡ್ರಿ. ಒಂದೇದು ಏನಾಗಿರ್ಬೇಕು, ರಿಫ್ಲೆಕ್ಸಿವ್ನೂ ಆಗಿರ್ಬೇಕು, ಸಿಮೆಟ್ರಿಕ್ನೂ ಆಗಿರ್ಬೇಕು, ಟ್ರಾನ್ಸಿಟಿವ್ ಮಾತ್ರ ಆಗಿರ್ಬಾರ್ದು ಅಂತ ಎಕ್ಸಾಂಪಲ್ ಕೊಡ್ರಿ. ಸೆಕೆಂಡ್ ನೋಡ್ರಿ, ಸಿಮೆಟ್ರಿಕ್ ಆಗಿರ್ಬೇಕು, ಟ್ರಾನ್ಸಿಟಿವ್ ಆಗಿರ್ಬೇಕು, ರಿಫ್ಲೆಕ್ಸಿವ್ ಆಗಿರ್ಬಾರ್ದು. ಈ ಟೈಪ್ ಎಕ್ಸಾಂಪಲ್ನ ನೀವು ಕೊಡ್ರಿ. ಇಟ್ ಈಸ್ ಅ ಹೋಮ್ವರ್ಕ್ ಫಾರ್ ಯು. These are all regarding to the relations. Next, function. ಫಸ್ಟ್ ಇಯರ್ದೊಳಗ ಆಲ್ರೆಡಿ ಫಂಕ್ಷನ್ಸ್ ಕಲ್ತಿರಿ ನೀವು, ಮತ್ತು ಟೈಪ್ಸ್ನು ಕಲ್ತಿರಿ, ಅದ್ರ ಜೊತೆ ಗ್ರಾಫ್ನು ಹಾಕಿರಿ. ಯಾವ್ಯಾವು ಅಂದ್ರೆ ಐಡೆಂಟಿಟಿ ಫಂಕ್ಷನ್ನು, ಕಾನ್ಸ್ಟಂಟ್ ಫಂಕ್ಷನ್ನು, ಮಾಡ್ಯುಲಸ್ ಫಂಕ್ಷನ್ನು, ಸಿಗ್ನಮ್ ಫಂಕ್ಷನ್ನು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ನು, ಇವೆಲ್ಲ ನೆನಪದವ. ಇನ್ನೊಮ್ಮೆ ಹೋಗಿ ತೆಗೆದು ನೋಡ್ರಿ ಅವನು. ಅವು ಎಕ್ಸಾಂಪಲು ಇಲ್ಲೇ ಇಂಪಾರ್ಟೆಂಟ್ ಆಗ್ತಾವು. ನೆಕ್ಸ್ಟ್ ನಾವಿಲ್ಲೇ ಹೊಸ ಟೈಪ್ ಸ್ಟಡಿ ಮಾಡ್ತೀವಿ. ಫಸ್ಟಿಗೆ ಡೆಫಿನಿಷನ್ ಆಫ್ ದಿ ಫಂಕ್ಷನ್, ಇದಕ್ಕೆ ಮ್ಯಾಪಿಂಗ್ ಅಂತಾನು ಕರೀತಾರೆ. ಫಂಕ್ಷನ್ ಈಸ್ ನಥಿಂಗ್ ಬಟ್ ಅ ಮ್ಯಾಪಿಂಗ್. ಫಂಕ್ಷನ್ ಆಗಬೇಕು ಅಂದ್ರೆ ನಮಗೇನು ಬೇಕು, ಎರಡು ನಾನ್ ಎಂಟಿ ಸೆಟ್ ಬೇಕು. ಗೊತ್ತೈತಲ್ಲ ಇದು ನಾನ್ ಎಂಟಿ ಸೆಟ್, ದಟ್ ಈಸ್ ಎ ಅಂಡ್ ಬಿ. ಎ ಮತ್ತು ಬಿ ಅನ್ನು ಎರಡು ನಾನ್ ಎಂಟಿ ಸೆಟ್. ದೆನ್ ಎಫ್ ವಿತ್ ರಿಲೇಷನ್, ಅಲ್ಲೇ ಆರ್ ನ ರಿಲೇಷನ್ ಅಂತ ತಗೊಂತಿದ್ವಿ, ಇಲ್ಲೇ ಫಂಕ್ಷನ್ ತಗೋಬೇಕಾದ್ರಿಂದ ನಾವೇನ್ ತಗೊಂತೀವಿ, ಎಫ್ ಬಿ ದ ರಿಲೇಷನ್ ಆನ್ ಎ ಅಂಡ್ ಬಿ. ಎಫ್ ಬಿ ದ ರಿಲೇಷನ್ ಆನ್ ಎ ಅಂಡ್ ಬಿ ಈಸ್ ಡಿಫೈನ್ಡ್ as if every element of A, if every element of set A is associated with an unique element of set B.
ಫಂಕ್ಷನ್ ಅಂದ್ರೆ ಏನಿರ್ಬೇಕು ನಮಗೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಎದಲ್ಲಿರುವಂತ ಎಲ್ಲಾ ಎಲಿಮೆಂಟ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ಆನ್ ಯುನಿಕ್ ಎಲಿಮೆಂಟ್ ಒಂದಾರು ಎಲಿಮೆಂಟಿನ ಜೊತೆ ರಿಲೇಷನ್ ನ ಹೊಂದಿರಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಎ ಅಂಡ್ ಬಿ ಆರ್ ದ ಎನಿ ಟು ನಾನ್ ಎಂಟಿ ಸೆಟ್ಸ್. Then the relation F from A to B. Then the relation from A to B is defined as if every element of set A, every element of set A which associated with an unique element of set B, an unique element of set B, and it is denoted as F from A to B. F be the function from A to B. That is X, Y. Function F. It is set A, set B. ಅದಕ್ಕೆ ಇದನ್ನ ಏನಂತ ಕರೆದ್ವಿ ನಾವು ಮ್ಯಾಪಿಂಗ್ ಅಂತಾನು ಕರೆದ್ವಿ. ಇದು ಸೆಟ್ ಎ, ಇದು ಸೆಟ್ ಬಿ. ಫಂಕ್ಷನ್ ಎಲ್ಲಿದೆ ನೋಡ್ರಿ, ಎಫ್ ಫ್ರಮ್ ಎ ಟು ಬಿ ಸಿಂಬಲ್. ಫಂಕ್ಷನ್ ಯಾವಾಗ ಆಗುತ್ತಾ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಸೆಟ್ ಎದಲ್ಲಿರುವಂತ ಎಲಿಮೆಂಟ್ ಯಾವುದು ಎಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಯೂನಿಕ್ ಎಲಿಮೆಂಟ್ ಆಫ್ ಸೆಟ್ ಬಿ. ಯೂನಿಕ್ ಎಲಿಮೆಂಟ್ ಆಫ್ ಸೆಟ್ ಬಿ. ಬಿ ದೊಳಗ ಎಲಿಮೆಂಟ್ ಯಾವ್ದೈತಿ, ವೈ. ಹಿಯರ್ y is called image of x. Y is called image of x. Y is called image of x. That is f of x is equal to y. Image of x na heng denote ಮಾಡ್ತೀವಿ ನಾವು, f of x. F of x is equal to y. Y is called the image of x. Then x is called the pre-image of y. ನೋಡ್ರಿಲೆ ಇದೇನಾಯ್ತು, y is equal to f of x ಬಂತ. y ನ ಏನಂತ ಕರೆದ್ವಿ ನಾವು, ಇಮೇಜ್. y ನ ಏನಂತ ಕರೆದ್ವಿ, ಇಮೇಜ್. x ಏನಂತ ಕರಿತೀವಿ, ಪ್ರೀ-ಇಮೇಜ್. y ದ ಪ್ರೀ-ಇಮೇಜ್ ಯಾವ್ದಪ್ಪ ಅಂದ್ರ x. x ದ ಇಮೇಜ್ ಯಾವ್ದಪ್ಪ ಅಂದ್ರ y. It can be denoted as a f of x. That is called the function. And here A is called, set A is called domain. Set A is called domain. Set B is called codomain. ಫಸ್ಟ್ ಇಯರ್ ದಾಗ ಬಂದವ್ರಿ, ಡೊಮೇನು, ರೇಂಜು, ಕೋಡೊಮೇನ್. ದ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಕಾಲ್ಡ್ ದ ಡೊಮೇನ್. ಎಲಿಮೆಂಟ್ ಆಫ್ ಸೆಟ್ ಬಿ ಈಸ್ ಕಾಲ್ಡ್ ದ ಕೋಡೊಮೇನ್. ದೆನ್ ದ ಇಮೇಜಸ್ ಆಫ್ ದ ಎಲಿಮೆಂಟ್ ಸೆಟ್ ಎ ಈಸ್ ಕಾಲ್ಡ್ ದ ರೇಂಜ್. ಇಲ್ಲಿ ನೋಡ್ರಿ, ರೇಂಜ್ ನಥಿಂಗ್ ಬಟ್ ವೈ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಎ ಸೆಟ್ಗೆ ಡೊಮೇನ್ ಅಂತ ಕರಿತೀವಿ, ಬಿ ಸೆಟ್ಗೆ ಕೋಡೊಮೇನ್ ಅಂತ ಕರಿತೀವಿ. ದ ಎಲಿಮೆಂಟ್ ರಿಲೇಟೆಡ್ ಟು ದ ಸೆಟ್ ಬಿ ದ ಎಲಿಮೆಂಟ್ಗೆ ಅವಕ್ಕೆಲ್ಲ ಏನಂತ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ? ಅಂಡ್ ಅನದರ್ ಡೆಫಿನಿಷನ್ ಆಫ್ ಅ ಫಂಕ್ಷನ್, ದಟ್ ಈಸ್ ದ ಫಂಕ್ಷನ್ ಎಫ್. ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ satisfy the two condition. ಈ ಫಂಕ್ಷನ್ ಆಗ್ಬೇಕು ಅಂದ್ರ ನಾವು ಆಲ್ರೆಡಿ ಹೇಳಿವಿ, ಅ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ. ಎ ಅನ್ನೋದೇನು ನಾನ್ ಎಂಟಿ ಸೆಟ್, ಬಿ ಅನ್ನೋದು ಅನದರ್ ನಾನ್ ಎಂಟಿ ಸೆಟ್.
ಫಸ್ಟಿಗೆ ಇವೆಲ್ಲ ಆಗ್ಬೇಕಂದ್ರ ರಿಲೇಷನ್ ಆಗಿರ್ಬೇಕು. ಫಂಕ್ಷನ್ ಇರಬೇಕು ಅಂದ್ರ ಫಸ್ಟ್ ಕಂಡೀಷನ್ ರಿಲೇಷನ್ ಇರಬೇಕು. ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ವಿಚ್ satisfy the two condition. First condition, the every element of set A, the every element of set A which has related to set B, which has related to set B. Once again, the every element of set A, every element of set A is related to some element of set B. every element A ದನ್ನಲ್ಲಿರುವ ಎಲ್ಲಾ ಎಲಿಮೆಂಟು ಯಾವುದಾದ್ರೂ ಒಂದು ಎಲಿಮೆಂಟಿಗೆ ಎದರಾನು ಬಿ ದನು ಬಿ ಸೆಟ್ ನಲ್ಲಿರುವಂತ ಯಾವುದಾದ್ರೂ ಒಂದು ಎಲಿಮೆಂಟಿಗೆ ರಿಲೇಟೆಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, the function f from a to b 1 2 3 4 a b c d for every element of set A is related to some element of set B. every element ಯಾವುದಾದ್ರೂ ಇರಬಹುದು. ಅದು ಎ ದಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟಿಗೂ ಏನ್ ಬರ್ಬೇಕು, ನಮಗೆ ಇಮೇಜಸ್ ಬರ್ಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ಫಂಕ್ಷನ್ಸ್ ಅಂತ. ಸಮ್ ಎಲಿಮೆಂಟ್ ಇಲ್ಲೇ ಇರ್ಬೇಕಂತ ಏನಿಲ್ಲ ರೂಲ್ಸ್. ಇದು ಅಕಸ್ಮಾತ್ ಆಗಿ ಹಿಂಗ ಹೋಗಿರ್ಬೋದು. 2 is related to D, 1 is related to A, ಹಿಂಗ ಇರ್ಬೇಕಂತೇನಿಲ್ಲ. 2 is related to D, 3 is related to C, 4 is related to A. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, every element of set A, every element of set A is related to some element of set B, is related to some element of set B. It is a first condition. Function ಆಗಬೇಕಂದ್ರ first condition ಇದು ಇರಬೇಕು. Second condition, second condition is no element of set A, no element of set A is related to two different element of set B. ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಸೆಕೆಂಡ್ ಕಂಡೀಷನ್ ಏನಿರ್ಬೇಕು, ಫಂಕ್ಷನ್ ಆಗ್ಬೇಕಂದ್ರ ನೋ ಎಲಿಮೆಂಟ್ ಆಫ್ ಸೆಟ್ ಎ, ಎದನ್ನಲ್ಲಿರುವಂತ ಯಾವುದೇ ಒಂದು ಎಲಿಮೆಂಟ್ ಈಸ್ ನಾಟ್ ರಿಲೇಟೆಡ್ ಟು, ನೋ ಅಂತ ಆಲ್ರೆಡಿ ಹೇಳ್ಬಿಟ್ಟಿವಿ, ಈಸ್ ರಿಲೇಟೆಡ್ ಟು ಟೂ ಡಿಫರೆಂಟ್ ಎಲಿಮೆಂಟ್ಸ್. ಎರಡು ಬಿ ದನ್ನಲ್ಲಿರುವಂತ ಎರಡು ಎಲಿಮೆಂಟಿಗೆ ಇದರಲ್ಲಿ ಒಂದ ಎಲಿಮೆಂಟು ರಿಲೇಷನ್ ಆಗಿರಬಾರ್ದು. ಕ್ಲಿಯರ್? ಒನ್ಸ್ ಅಗೇನ್, ನೋ ಎಲಿಮೆಂಟ್ ಆಫ್ ಸೆಟ್ ಎ is related to two different element of set B, two different element of set B. For example ನೋಡ್ರಿಲೆ 1 2 ಫಸ್ಟ್ ಗೆ ಫಂಕ್ಷನ್ ಬರ್ಕೋರಿ, a to b, a b c ಯಾವ್ದಾರು ತಗೋರಿ ನಂಬರ್ಸ್. ಈಗೇನು ಕಂಡೀಷನ್ ನಮ್ದು ಎರಡನೇದ್ದು, see here, no element of set A is related to two different element of set B, not a function. ಇದು ಈ ರೀತಿ ಏನಾದ್ರೂ ಇತ್ತಂದ್ರ ನಾಟ್ ಅ ಫಂಕ್ಷನ್ ಅಂತ ಕರಿತೀವಿ. ಇಲ್ಲೇ ಏದಂದು ಒಂದ ಎಲಿಮೆಂಟ್ ಐತಿ ಸೆಟ್ ಏದೊಳಗ, ಆ ಎಲಿಮೆಂಟು ಎರಡು ಇಮೇಜಸ್ ನ ಹೊಂದೈತಿ. ಇಟ್ ಈಸ್ ನಾಟ್ ಅ ಫಂಕ್ಷನ್, ಇಟ್ ಈಸ್ ನಾಟ್ ಅ ಫಂಕ್ಷನ್. ಫಸ್ಟಿಗೆ ಫಂಕ್ಷನ್ ಆಗ್ಬೇಕಂದ್ರ ಒಂದೇ ಕಂಡೀಷನ್ ಏನಿರ್ಬೇಕು, ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ರಿಲೇಟೆಡ್ ಟು ಸಮ್ ಎಲಿಮೆಂಟ್ ಆಫ್ ಸೆಟ್ ಬಿ. ಒಂದೇ ಕಂಡೀಷನ್ ಏನ್ರಿ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಎದನ್ನಲ್ಲಿರುವಂತ ಎಲ್ಲ ಪ್ರತಿಯೊಂದು ಎಲಿಮೆಂಟ್ಸ್ ಈಸ್ ರಿಲೇಟೆಡ್ ಟು ಸಮ್ ಎಲಿಮೆಂಟ್. ಒಂದೇದಕ್ಕೆ ಅಂತ ಏನಿಲ್ಲ, ಒಂದೇದು ಎರಡನೇದು ಕರ ಇರ್ಬೋದು, ಎರಡನೇದು ಮೂರನೇದು ಕರ ಇರ್ಬೋದು, ಅಥವಾ ಎರಡನೇದು ಒಂದೇದು ಕರ ಇರ್ಬೋದು. ಸಮ್ ಎಲಿಮೆಂಟ್ ಆಫ್ ಸೆಟ್ ಬಿ ಇರ್ಬೇಕು. ಸೆಕೆಂಡ್ ಕಂಡೀಷನ್ ಏನ್ರಿ, ನೋ ಎಲಿಮೆಂಟ್ ಆಫ್ ಸೆಟ್ ಎ
No element of set A as related to two different element of set B. Two different element of set B. Then the relation is called the function. Today we discuss the definition of the function. Don't forget. Then in next class we discuss types of functions. Okay, thank you.